ಶ್ರೀಲಕ್ಷ್ಮಿ ಅವರೇ, ಒಂದು ಈಗ ಶಿಕ್ಷಕರ ಚುನಾವಣೆ ಆ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಏನಾದರೂ ಕೆಲಸ ಇರೋದಿಲ್ಲ. ರಾಜ್ಯಸಭಾ ಚುನಾವಣೆ ಕೂಡ ಜನಸಾಮಾನ್ಯರಿಗೆ ಕೆಲಸ ಇರೋದಿಲ್ಲ. ಆದರೆ ರಾಜಕೀಯ ಪಕ್ಷಗಳು ನೋಡಿದ್ರ ಹೆಂಗೆ ಸೋಲಿಸ್ಬಿಟ್ವಿ ಅಂತ ಒಂದು ಕಮೆಂಟ್ ಪಾಸ್ ಮಾಡಿಬಿಡ್ತಾರೆ ಜನಗಳ ನಡುವೆ. ಸೋಲಾಯ್ತಲ್ಲ, ಗೆಲುವಾಯ್ತಲ್ಲ, ಹೀಗಿರ್ತದೆ. ಆದರೆ ಕಳೆದ ಬಾರಿ ಮೈತ್ರಿ ಆದಾಗ, ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಆದಾಗ ಜಾತಿಗಳು ಜೊತೆಯಾಗಿ ಹೋಗಲೇ ಇಲ್ಲ. ಜಾತಿಗಳು ಅನ್ನೋದಕ್ಕಿಂತ ಕಾರ್ಯಕರ್ತರು ಅನ್ನೋದಕ್ಕಿಂತ ಜಾತಿಗಳಲ್ಲಿ ಬರೋದು. ನಾವು ನಿಜವಾಗಿ ಜಾತಿಯಿಂದ ಬಳಸಬಾರ್ದು, ವಿಧಿ ಇಲ್ಲ ಬಳಸೋದೆ, ನಮಗೆ ಆ ಥರ ಆಗೋದೇ ಇಲ್ಲ. ಈ ಬಾರಿ ಏನಾಗಿದೆ ಅಂದರೆ 11 ಜಿಲ್ಲೆಗಳು ಒಕ್ಕಲಿಗ ಪ್ರಾಬಲ್ಯದ ಜಿಲ್ಲೆಗಳು, ಉಳಿದ ಜಿಲ್ಲೆಗಳು ಲಿಂಗಾಯತ್ ಜಿಲ್ಲೆಗಳು. ಆದರೆ ಒಬ್ರಿಗೊಬ್ಬರು ಅವ್ರಿಗೆ ಓಟ್ ಹಾಕಿದ ಇವ್ರಿಗೆ ಓಟ್ ಹಾಕಿದ ಬರೋದಿಲ್ಲ. ಲಿಂಗಾಯತರು ಒಂದು ಕಡೆ ಕಂಪ್ಲೀಟ್ ಓಟು, ಮತ್ತೊಂದು ಕಡೆ ಒಕ್ಕಲಿಗರು ಓಟ. ಅದನ್ನು ಕೇಂದ್ರ ಹೈಕಮಾಂಡ್ ಅಂದರೆ BJP ಹೈಕಮಾಂಡ್ ನಿರ್ಧಾರ ಮಾಡಿ ಈ ಒಂದು ಕಾಂಬಿನೇಷನ್ನ ಮಾಡಿರುವಂಥದ್ದು. ನೋಡೋಣ, ಕಾದ್ ನೋಡೋಣ. ಓಕೆ, ಸುರೇಶ್ ಅವರು ಕೂಡ ಇದ್ದಾರೆ. ಆಕ್ಚುಲಿ ವಿಧಾನಸೌಧದ ಮೊಗಸಾಲೆ ಕೂಡ ಇವತ್ತು ಅಷ್ಟೇ ರಂಗೇರುತ್ತೆ. ಹಿಲ್ಟನ್ ಹೋಟ್ಲಿಗೆ ಇನ್ನೂ ಶಾಸಕರು ಬಂದಿಲ್ಲ. ಬಂದ ಮೇಲೆ ಅಲ್ಲೂ ಕೂಡ ಪರಿಸ್ಥಿತಿ ಇನ್ನಷ್ಟು ಬಿಗಿಯಾಗುತ್ತೆ. ವಿಧಾನಸೌಧಕ್ಕೆ ಬರ್ತಾರೆ ಇಲ್ಲ ಅಂದ್ರೆ ಡೌಟ್ ಇದೆ. ವಿಧಾನಸೌಧಕ್ಕೆ ಸೆಷನ್ ಗೋಸ್ಕರ ಅಲ್ಲಿ ಅವ್ರಿಗೆ ನಿನ್ನೆ ಸುರಪುರದ ಶಾಸಕರು ಮೃತರಾಗಿದ್ದಾರೆ, ಅವ್ರಿಗೆ ಒಂದು ಇದನ್ನ ಸಲ್ಲಿಸ್ತಾರೆ, ಶ್ರದ್ಧಾಂಜಲಿ ಸಲ್ಲಿಸ್ತಾರೆ. ಅದಕ್ಕೋಸ್ಕರನಾದ್ರೂ ಅವರು ವಿಧಾನಸೌಧಕ್ಕೆ ಬರ್ಬೇಕಾಗುತ್ತೆ. ಸುರೇಶ್, ಒಂದು ಕೇಳಬೇಡ ಸುರೇಶ್, ಈಗ ಶಾಸಕರು ಒಗ್ಗಟ್ಟಾಗಿರ್ಬೇಕು, ಜೊತೆಯಾಗಿರ್ಬೇಕು, ಗೈರಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಹಿಲ್ಟನ್ ಹೋಟೆಲ್ಗೆ ಬರ್ಲಿಕ್ಕೆ ಕೇಳಿರುವಂಥದ್ದು. ಈಗ ವಿಧಾನಸೌಧಕ್ಕೆ ಬಂದಿರುವಂಥ ಶಾಸಕರು, ನಂದೊಂದು ಲೇಮೆನ್ ಕ್ವಶನ್ ಇದು, ವಿಧಾನಸೌಧಕ್ಕೆ ಬಂದಿರುವಂಥ ಶಾಸಕರು ತಪ್ಪಿಸ್ಕೊಂಡು ಹೋಗಬೇಕು ಅಂತಲೇ ಇದ್ದರೆ ಅಲ್ಲಿಂದಲೇ ಹೋಗ್ಬೋದಲ್ಲ. ಅವರನ್ನು ಯಾರು ಹಿಡಿದಾಕ್ತಾರೆ ಅಲ್ಲಿ? ಇವತ್ತೆಲ್ಲ ಶಾಸಕರು ಬರ್ತಾರಾ ಅಥವಾ ಅರ್ಧಕ್ಕರ್ಧ ಹಿಲ್ಟನ್ ಹೋಟೆಲ್ಗೆ ಹೋಗ್ತಾರಾ? ಏನು ಕತೆ? ಜಯಪ್ರಕಾಶ್, ಇವತ್ತು ಬಹುತೇಕ ಶಾಸಕರು ಬಂದೇ ಬರ್ತಾರೆ. ಯಾಕೆಂತಂದರೆ ಒಂದು ಸಂತಾಪ ಸೂಚನೆ ಇರ್ತಕ್ಕಂಥದ್ದು ರಾಜಾ ವೆಂಕಟಪ್ಪ ನಾಯಕನವ್ರಿಗೆ. ಆ ಸಂತಾಪ ಸೂಚನೆಯಲ್ಲಿ ಭಾಗಿಯಾಗ್ತಾರೆ. ಆದರೆ ಕಲಬುರಗಿ ಭಾಗದ ಕೆಲ ಶಾಸಕರು ಮತ್ತು ಉತ್ತರ ಕರ್ನಾಟಕ ಭಾಗದ ಕೆಲ ಶಾಸಕರು ನೇರವಾಗಿ ಅಂತ್ಯಕ್ರಿಯೆಗೆ ಭಾಗಿಯಾಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಕೆಲವರು ನಿನ್ನೆ ರಾತ್ರಿಯೇ ಕಲಬುರಗಿ ಅಂತ ಪ್ರಯಾಣವನ್ನು ಬೆಳೆಸಿರ್ತಕ್ಕಂಥದ್ದು ಕೂಡ ಮಾಹಿತಿ ಇರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಕೆಲವರು ಅಂದರೆ ಮುಖ್ಯಮಂತ್ರಿಗಳು ಮತ್ತು DK ಶಿವಕುಮಾರ್ ಅವರಿಗೆ ಒಂದು ಮಾಹಿತಿಯನ್ನು ನೀಡಿ ಅಲ್ಲಿಂದ ಅಂದರೆ ನೇರವಾಗಿ ನಾವು ಹಿಲ್ಟನ್ ರೆಸಾರ್ಟ್ಗೆ ಬರ್ತೇವೆ, ನಾವು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದ ನಂತರ ಅಂತಕ್ಕಂಥ ಮಾಹಿತಿ ನೀಡಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ನನ್ನ ಏನು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿಕ್ಕೆ ಕಲಬುರಗಿಗೆ ತೆರಳುವಂಥದ್ದು. ಅದಾದ ನಂತರವೇನೆ ಸುಮಾರು 3 ಗಂಟೆ ಅಥವಾ 3:15 ಸುಮಾರಿಗೆ ಹಿಲ್ಟನ್ ರೆಸಾರ್ಟ್ಗೆ ಬಂದು ಅವರು ಕೂಡ ಜಾಯಿನ್ ಆಗ್ತಾರೆ ಅಂತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು. ಸೊ ಹೀಗಾಗಿನೇ ಕೆಲ ಶಾಸಕರು ಅಂದರೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲೇಬೇಕಾದಂಥ ಕೆಲ ಆಪ್ತರು ಇರ್ತಾರಲ್ಲ, ಅಂಥ ಶಾಸಕರು ವಿಧಾನಸೌಧಕ್ಕೆ ಬಾರದ ನೇರವಾಗಿ ಅಲ್ಲಿಗೆ ತೆರಳುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಯಾರು ಏನು ಅಂತಕ್ಕಂಥದ್ದು ಅಷ್ಟು ಈ ಕ್ಷಣಕ್ಕೆ ಮಾಹಿತಿ ಇಲ್ಲದೆ ಹೋದರೂ ಕೂಡ ಆ ಭಾಗದ ಕೆಲ ಉತ್ತರ ಕರ್ನಾಟಕ ಭಾಗದ ಕೆಲ ಶಾಸಕರು, ಉದಾಹರಣೆ ಪ್ರಿಯಾಂಕರ್ಗೆ ಸೇರಿದಂತೆ ಕೆಲ ಶಾಸಕರು ಇವತ್ತು ನೇರವಾಗಿ ಅಲ್ಲಿಗೆ ಹೋಗುವಂಥದ್ದು. ಹಾಗಾಗಿ ವಿಧಾನಸೌಧಕ್ಕೆ ಇವತ್ತು ಅಧಿವೇಶನಕ್ಕೆ ಕೆಲವರು ಬರುವಂತಹ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಇರತಕ್ಕಂಥದ್ದು. ಈಗ ಮಧ್ಯಾಹ್ನ 3:30 ಅಥವಾ 4 ಗಂಟೆ ಸುಮಾರಿಗೆ ಕಾಂಗ್ರೆಸ್ನ ಶಾಸಕಾಂಗ ಸಭೆಯನ್ನು ಇರತಕ್ಕಂಥದ್ದು. ಆ ಸಭೆಗೆ ಬಹುತೇಕ ಅಂದರೆ ಎಲ್ಲ ಶಾಸಕರು ಕೂಡ ಕಡ್ಡಾಯವಾಗಿ ಹಾಜರಾಗೋದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಅಲ್ಲಿ ಶಾಸಕಾಂಗ ಪಕ್ಷದ ಸಭೆಯ ನಂತರ ರಾಜ್ಯಸಭೆ ಚುನಾವಣೆ ಮತದಾನ ಸಂಬಂಧಪಟ್ಟಂತೆ ಒಂದು ಮಾಕ್ ವೋಟಿಂಗ್ ಇರ್ಬೋದು, ಅದೆಲ್ಲ ಕೂಡ ನಡೆಯುತ್ತೆ ಅಂತಕ್ಕಂಥದ್ದು ಮಾಹಿತಿ. ಇದೆಲ್ಲ ಆದ ನಂತರ ಅಲ್ಲೇ ಅಂದರೆ ರಾತ್ರಿ ಅಲ್ಲಿಯೇ ಎಲ್ಲರೂ ವಾಸ್ತವ್ಯ ಇದ್ದು ನಾಳೆ ನೇರವಾಗಿ ಅಲ್ಲಿಂದನ ವಿಧಾನಸೌಧಕ್ಕೆ ಬಂದು ಮತದಾನಕ್ಕೆ ಬೆಳಗ್ಗೆ 8:15, 8:45 ಸಮಯಕ್ಕೆ ನೇರವಾಗಿ ವಿಧಾನಸೌಧಕ್ಕೆ ಬರುವಂತಹದ್ದು ಈ ಕ್ಷಣದವರೆಗೂ ಇರತಕ್ಕಂಥ ಅಪ್ಡೇಟ್ಸ್. ಜಯಪ್ರಕಾಶ್. ಸುರೇಶ್, ನಾಡಿದ್ದಿಗೂ ಕೂಡ ಮತ್ತೆ ಎಕ್ಸ್ಟೆಂಡ್ ಆಗುತ್ತಾ ಸದನ? ಇವರು ರಾಜ್ಯಸಭಾ ಚುನಾವಣೆ ಒಂದು ಕಡೆ ಸರಿ, ಚುನಾವಣೆ ಒಂದೇ ತಲೆ ಬಿಸಿ ಹೊರತು ಚುನಾವಣೆಗೋಸ್ಕರ ಏನು ಬೇಕಾದರೂ ಮಾಡ್ತಾರೆಯೇ ಹೊರತು ರಾಜ್ಯದಲ್ಲಿ ಬರ ಇದೆ, ಎಷ್ಟೊಂದು ಇನ್ನೂ ಅಂಶಗಳು ಚರ್ಚೆ ಆಗಬೇಕಾಗಿದೆ, ಇನ್ನೂ ಚರ್ಚೆನೇ ಆಗಿಲ್ಲ. ಎಷ್ಟೊಂದು ವಿಚಾರಗಳು ಮೊನ್ನೆ ಬಜೆಟ್ನಲ್ಲಿ ಮಂಡನೆ ಆಗಿರೋ ವಿಚಾರಗಳು ಚರ್ಚೆ ಆಗಿಲ್ಲ. ಗಂಭೀರವಾದ ಒಂದು ರಾಜಕಾರಣ, ರಾಜ್ಯದ ಕುರಿತಾದ ಕಾಳಜಿ ಇಂಥದ್ದು ಯಾವುದೂ ಕಂಡು ಬರ್ತಾ ಇಲ್ಲ. ಇವ್ರ ರೆಸಾರ್ಟು, ಇವ್ರ ಓಟು, ಇವ್ರ ಪ್ರತಿಷ್ಠೆ ಇಷ್ಟು ಮಾತ್ರ ಮುಖ್ಯ ಆಗಿದೆಯಾ? ಶ್ರೀಲಕ್ಷ್ಮಿ, ಇವತ್ತು ರಾಜಾ ವೆಂಕಟಪ್ಪ ನಾಯಕ ಅವರು ಇವತ್ತು ಅವರಿಗೆ ಶ್ರದ್ಧಾಂಜಲಿ ಸೂಚಿಸುವಂಥದ್ದು, ಸಂತಾಪ ಸೂಚನೆ ಮಾಡ್ತಕ್ಕಂಥದ್ದು ಇವತ್ತು ಇಲ್ಲದೆ ಹೋಗಿದ್ದರೆ ಇವತ್ತು ಬಜೆಟ್ ಮೇಲಿನ ವಿಪಕ್ಷಗಳ ಪ್ರಶ್ನೆಗಳಿಗೆ ಇವತ್ತು CM ಉತ್ತರವನ್ನು ಕೊಡಬೇಕಾಯಿತು. ಅಂದುಕೊಂಡಂತೆ ಇವತ್ತಿಗೆ ಅಧಿವೇಶನ ಇವತ್ತು ಇವತ್ತಿಗೆ ಅಧಿವೇಶನ ಮುಗಿತಾ ಇದ್ದು. ಆದರೆ ರಾಜಾ ವೆಂಕಟಪ್ಪ ನಾಯಕ ಅವರ ಮೃತರಾದ ಕಾರಣದಿಂದಾಗಿ ಇವತ್ತು ಅಧಿವೇಶನದಲ್ಲಿ ಅವರಿಗೆ ಸಂತಾಪ ಸೂಚನೆಯನ್ನು ಮಾಡಿ ಸೆಷನನ್ನು ಅರ್ಜನ್ ಮಾಡ್ತಕ್ಕಂಥದ್ದು. ಇದಾದ ನಂತರ ನಾಳೆ
ಅಧಿವೇಶನ ನಾಳೆ ರಾಜ್ಯಸಭೆ ಚುನಾವಣೆ ಮತದಾನ ಇರತಕ್ಕಂಥದ್ರಿಂದ ನಾಳೆ ಅಧಿವೇಶನ ಇರೋದಿಲ್ಲ. ಹಾಗೆ ನಾಡಿದ್ದು ಮತ್ತೆ ಏನು ಅಧಿವೇಶನ ಬುಧವಾರವನ್ನು ಕರೆಯುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಅವತ್ತು ಮತ್ತೆ ಬಜೆಟ್ ಮೇಲಿನ ವಿಪಕ್ಷಗಳ ಪ್ರಶ್ನೆಗಳಿಗೆ CM ಅವರು ಉತ್ತರವನ್ನು ಕೊಡ್ತಾರೆ. ಅಲ್ಲಿಗೆ ಬುಧವಾರ ಅನಿರೀಕ್ಷಿತ ಮುಂದೂಡುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಆದರೆ ಈವರೆಗೂ ಕೂಡ ಅದು BAC ಮೀಟಿಂಗ್ನಲ್ಲಿ ಚರ್ಚೆ ಆಗಬೇಕು. ಚರ್ಚೆ ಆದ ನಂತರವೇ ಅದು ಅಧಿಕೃತವಾಗಿ ಘೋಷಣೆಯನ್ನು ಆಗತಕ್ಕಂಥದ್ದು, ಅನೌನ್ಸನ್ನು ಮಾಡ್ತಕ್ಕಂಥ ಸ್ಪೀಕರ್. ಸೊ ಹೀಗಾಗಿ ಇವತ್ತು ಸಂತಾಪವನ್ನು ಸೂಚನೆ ಮಾಡಿ 12:30 ಅಥವಾ 1 ಗಂಟೆ ಅಷ್ಟೊತ್ತಿಗೆ ಸದನವನ್ನು ನಾಳೆಗೆ ಮುಂದೂಡಿಬಿಟ್ಟು ಹೋಗ್ತಕ್ಕಂಥ, ನಾಳೆಗೆಲ್ಲ ಬುಧವಾರಕ್ಕೆ ಮುಂದೂಡ್ತಾರೆ. ಯಾಕೆಂತಂದರೆ ನಾಳೆ ಮತ್ತೆ ಮತದಾನ ಇರೋ ಹಿನ್ನೆಲೆಯಲ್ಲಿ. ಓಕೆ, ರೈಟ್. ಥ್ಯಾಂಕ್ ಯು ಸುರೇಶ್. ಮುಖ್ಯಮಂತ್ರಿಗಳು ಉತ್ತರ ಕೊಡಲೇಬೇಕಾಗತ್ತೆ. ಆದರೆ ಒಂದಂತೂ ಸ್ಪಷ್ಟ, ಶ್ರೀಲಕ್ಷ್ಮಿ ಅವರು ಹೇಳಿದಾಗೇನೆ ಯಾವರಿಗೂ ಕೂಡ ಆ ಬದ್ಧತೆಯಿಂದ ಕೆಲಸ ಮಾಡುವಂಥದ್ದು ಹೊರಟೋಗಿ ವರ್ಷಗಳೇ ಆಗೋಗ್ಬಿಟ್ಟಿದೆ. ಆಮೇಲೆ ರೆಸಾರ್ಟ್ ಪಾಲಿಟಿಕ್ಸ್ ಸರ್, ನೀವು ನೋಡಿದ್ರೆ ಕಳೆದ ಈಗ 20 ವರ್ಷದ ಹಿಂದೆ, ಬೇಡ 15 ವರ್ಷದಿಂದ ನೀವು ರೆಸಾರ್ಟ್ ಪಾಲಿಟಿಕ್ಸ್ ಅಂತ ಮಾತಾಡಿದ್ರೆ ಶೇಮ್ ಇಂದ ತಲೆ ತಗ್ಗಿಸ್ತಾ ಇದ್ರು. ಇವತ್ತು ಇವ್ರು ಏನ್ ಮರ್ಯಾದೆ ಇಲ್ಲ, ಓಪನ್ ಆಗಿ ಒಂದು ಹೆಮ್ಮೆ ಅನ್ನೋ ತರ ಅಲ್ಟರ್ನೇಟ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೊಂದು ಪಾರ್ಟ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಒಂದು ಬಹಳ ನಾರ್ಮಲ್ಸಿ ಅನ್ನೋ ತರ ಅಕ್ಸೆಪ್ಟ್ ಆಗ್ತಾ ಇದೆ.